ಪವಿಪಲ್ಲ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ವಿಡಿಯೋ ಮಾಡೋದು ತುಂಬ ದಿವಸ ಆಯ್ತಂತಲ್ವಾ, 1-2 ತಿಂಗಳು ಜಾಸ್ತಿ ಆಗಿರ್ಬೋದಲ್ವಾ. ಹಾಗೆ ಇವತ್ತು ನಾನು ಎಲ್ಲಿದ್ದೇನೆ ಅಂತ ಗೊತ್ತಾ ನಿಮಗೆ? ನೋಡಿ ಅಂತೆ. ನಾನೊಂದು ಗೇರು ಬೀಜದ ಮರದ ಮೇಲ್ಗಡೆ ಇದ್ದೇನೆ ಆಯಿತಾ. ಇಲ್ಲಿ ಗೇರು ಬೀಜ ಸ್ವಲ್ಪ ಆಗಿತ್ತು, ನಿನ್ನೆ ಸ್ವಲ್ಪ ನನಗೆ ಗೇರು ಬೀಜ ಸಿಕ್ಕಿತ್ತು, ಅದನ್ನೆಲ್ಲ ಸುಟ್ಟು ತಿಂದಿದ್ದೇನೆ. ಹಾಗೆ ಇವತ್ತು ನಾನೊಂದು ಗೇರು ಬೀಜದ ಮರದ ಮೇಲೆ ಬಂದು ಕೂತ್ಕೊಳ್ಳುವಾಗ ವೀಡಿಯೋ ಮಾಡುವ ಅಂತ ಅನಿಸ್ತು. ಎಲ್ಲರೂ ಕೇಳ್ತಾರೆ ಯಾಕೆ ಲೈವ್ ಮಾಡ್ತಾ ಇಲ್ಲ, ವೀಡಿಯೋ ಹಾಕ್ತಾ ಇಲ್ಲ, ತುಂಬ ಕಮೆಂಟ್ಸ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇನ್ನೂ ಸಹ ನನ್ನನ್ನು ನೀವು ನೆನಪಿಟ್ಕೊಂಡಿದ್ದೀರಾ. ತುಂಬ ಬೇಜಾರಾಗುತ್ತೆ ಕಣ್ರಿ. ಯಾಕೆ ಗೊತ್ತುಂಟಾ ನೋಡಿ, ಇದೊಂದು ನಮಗೆ ಸ್ವಂತದೊಂದು ಗೇರು ಮರವೂ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಮರಗಳ ಕೆಳಗಡೆ ಕೂತ್ಕೊಳ್ಳುವಾಗ ಏನೋ ಒಂದು ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತಾ. ಈ ಹಳ್ಳಿಯಲ್ಲಿ ಬಂದು ಈ ಮರದ ಕೆಳಗೆಲ್ಲ ಕೂತ್ಕೊಳ್ಬೇಕಾದ್ರೆ ಏನು ಖುಷಿ ನೋಡ್ಬೋದು. ನಿಮಗೆ ಇಲ್ಲಿ ಮ್ಯೂಸಿಕ್ ಬೇಕಂತಲೇ ಇಲ್ಲ, ಹಕ್ಕಿಗಳ ಕಲರವ, ಕಿಂಚಿ ಚೀಂಚಿ ಎಲ್ಲ ಕೇಳಿಸ್ತಾ ಇರ್ಬೋದು. ಇದೆಲ್ಲ ನಮ್ಮ ಡ್ರೀಮ್ಸ್ ಆಯಿತಾ ನಂದು. ನೀವು ನೋಡಿರ್ಬೋದು ಪವಿಪಲ್ಲವಿಯಲ್ಲಿ ಮುಂಚೆ ಎಲ್ಲ ವೀಡಿಯೋ ಹಾಕುವಾಗಲೂ ಮಲ್ಲಿಗೆ ಕೃಷಿಯ ಬಗ್ಗೆ ಆಗಿರ್ಬೋದು, ತರಕಾರಿ ಗಿಡ ಅದೆಲ್ಲ ಹಾಕ್ತಾಯಿದ್ದೆ. ಏನು ಮಾಡೋದು, ಅದೆಲ್ಲ ಲೀಸಿಗೆ ತಗೊಂಡು ನಾವು ಮಾಡಿದ್ದು. ಅದು ಓನರ್ ಅವರಿಗೆ ಇಲ್ಲಾಂದರೆ ಬೇರೆಯವರಿಗೆ ಬಿಟ್ಟು ಕೊಡಲೇಬೇಕಿತ್ತು. ಹಾಗೆ ಈಗ ನೆನಪಾಗ್ತದೆ, ನಮ್ಮ ಹಿರಿಯರು ನಮಗೆ ಸ್ವಲ್ಪ ಆದರೂ ಒಂದು ಆಸ್ತಿ ಏನಾದರೂ ಹಳ್ಳಿಯಲ್ಲಿ ಸ್ವಲ್ಪ ಆದರೂ ಜಾಗ ಮಾಡಿಟ್ಟಿದ್ರೆ ನೆಮ್ಮದಿಯಾಗಿ ಅಲ್ಲಿ ಇರ್ಬೋದಿತ್ತು. ಈ ಸಿಟಿ ಜೀವನ ಅಂದರೆ ಮನಸ್ಸಿಗೂ ನೆಮ್ಮದಿ ಇಲ್ಲ ನಿಜ ಹೇಳಬೇಕಂದ್ರೆ. ಒಂದು ಕಡೆ ಒಂದು ಕೋಣೆ ಒಳಗಡೆ ಕೂತ್ಕೋಬೇಕು, ಒಂದು ಸ್ವಲ್ಪನೂ ಆ ಕಡೆ ಕಿರಿಕಿರಿ, ಈ ಕಡೆ ಒಂದು ಪ್ರಶಾಂತವಾದ ಒಂದು ವಾತಾವರಣವೇ ಇಲ್ಲ. ಅಷ್ಟು ಬಾಡಿಗೆ ಕೊಡಬೇಕು. ಈಗ ನೋಡಿ ಗ್ಯಾಸಿನ ಪ್ರಾಬ್ಲಮ್, ಅದರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಹಾಗೆ ನಾನು ಒಂದು ಸ್ವಲ್ಪ ದಿವಸ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಆಗಿ ರಜೆ ಸಿಕ್ಕಿತಲ್ವ ಮಗಳಿಗೆ. ಹಾಗೆ ಇವತ್ತು ಈಗ ಅಮ್ಮನ ಮನೆಗೆ ಬಂದಿದ್ದೇನೆ. ಬಂದೊಂದು 2 ದಿವಸ ಆಯಿತು. ನೋಡಿರ್ಬೋದು ಮಂದಾರದಲ್ಲಿ 2 ರೀಲ್ಸ್ ಕೂಡ ಹಾಕಿದ್ದೇನೆ. ಯಾಕೋ ಇಲ್ಲಿ ಬರುವಾಗ ವೀಡಿಯೋ ಮಾಡುವ ಅಂತ ತುಂಬ ಖುಷಿಯಾಗುತ್ತೆ. ಎಲ್ಲ ಏನು ಮಾಡೋದು, ಎಲ್ಲ ನಾವೀಗ ಹೇಳ್ತೀವಿ ಹಿರಿಯರು ನಮಗೆ ಏನೋ ಒಂದು ಸ್ವಲ್ಪನೂ ಆಸ್ತಿ ಮಾಡಿರಲಿಲ್ಲ, ಅವರ ಕಷ್ಟ ಅವರಿಗೆ ಆ ಟೈಮಲ್ಲಿ ತುಂಬ ಇತ್ತು. ಈಗ ನಮ್ಮಿಂದಲೂ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ, ಅದೇ ಬೇಜಾರು. ಈಗ ಒಂದು ಸ್ವಲ್ಪನೂ ಒಂದು ಜಾಗ ಆಗಲಿ ಇಲ್ಲ ಅಂದರೆ ಒಂದು ಆಸ್ತಿ ಹಳ್ಳಿಯಲ್ಲಿ ಕೂಡ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಷ್ಟೆಲ್ಲ ಬೆಲೆ ಜಾಸ್ತಿ ಆಗಿದೆ. ನಮಗೂ ಯಾರೂ ಮಾಡಿಟ್ಟಿಲ್ಲ, ಮುಂದೆ ನಮ್ಮ ಮಕ್ಕಳಿಗೂ ಯಾವುದೇ ಒಂದು ಎಷ್ಟು ಹೇಳ್ತಾರೆ ಅದಕ್ಕೆ, ಒಂದು 5-10 ಕುಂಟೆ ಜಾಗನೂ ನಮ್ಮ ಕೈಲೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಈಗ. ಹಾಗೆ ಈ ಹಳ್ಳಿಯಲ್ಲಿ ಈ ಮರ ಗಿಡಗಳ ನಡುವೆ ಸಿಗುವ ನೆಮ್ಮದಿ ಉಂಟಲ್ಲ, ಎಲ್ಲಿ ಕೂಡ ಸಿಗೋದಿಲ್ಲ. ನನಗೆ ಇದೆಲ್ಲ ತುಂಬ ಇಷ್ಟ ಆಗ್ತದೆ. ಇಲ್ಲೆಲ್ಲ ಅಂದರೆ ಹೂಗಳನ್ನು ಹಾಗೆ ಒಂಥರ ಹಸಿರಾದಂತಹ ಒಂದು ಪರಿಸರವನ್ನು ನೋಡುವುದೇ ಒಂದು ಖುಷಿ. ಚಿಕ್ಕ ಮಕ್ಕಳೆಲ್ಲ ಮರದ ಮೇಲೆಲ್ಲ ಹತ್ತಿ ಆಟ ಆಡ್ತಾರೆ ಅಲ್ವಾ, ನಮಗೂ ಹಾಗೆ ಅನಿಸ್ತದೆ. ಎಲ್ಲ ಮರಗಳ ಮೇಲೆಲ್ಲ ಹೋಗಿ ಆಟ ಆಡುವ ಅಂತೆಲ್ಲ ತುಂಬ. ಎಂತ ಮಾಡೋದು, ಅದಕ್ಕೂ ಅದೃಷ್ಟ ಬೇಕಲ್ಲ. ನಮಗೆ ಆ ಅದೃಷ್ಟ ಯಾವಾಗ ಬರುತ್ತೆ ಏನೋ. ನನಗೇನಾದರೂ ನನ್ನ ಕೈಯಲ್ಲಿ ಸ್ವಲ್ಪ ಹಣ ಆದರೆ ನನ್ನ ಡ್ರೀಮ್ಸ್ ಇಷ್ಟೇ, ಒಂದು ಹಳ್ಳಿಯಲ್ಲಿ ಸ್ವಲ್ಪ ಆದರೂ ಜಮೀನು ತಗೊಂಡು ಸ್ವಲ್ಪ ಅಲ್ಲಿ ಒಂದು ಎಂತ ಸ್ವಲ್ಪ ನಾಟಿ ಕೋಳಿ, ನಾನು ಮುಂಚೆ ಸಹ ಮಾಡ್ತಾಯಿದ್ದೆ, ನೀವೆಲ್ಲ ನೋಡಿರ್ಬೋದು. ನಾಟಿ ಕೋಳಿ ಎಲ್ಲ ಸಾಕ್ತಾ, ಸ್ವಲ್ಪ ತರಕಾರಿ ಗಿಡ ಎಲ್ಲ ಹಾಕ್ತಾ, ದನ ಕರುಗಳನ್ನೆಲ್ಲ ಸಾಕ್ತಾ ನೆಮ್ಮದಿಯಾಗಿರಬೇಕು ಅಂತ ಅನಿಸ್ಬಿಟ್ಟಿದೆ. ಏನು ಮಾಡೋದು, ಆ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾನು ಮರದಿಂದ ಇಳಿದು ಬಂದೆ ಆಯಿತಾ. ನಿಮಗೆ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಗೇರು ಬೀಜಗಳೆಲ್ಲ ತುಂಬ ಹಣ್ಣಾದದ್ದು ಸಹ ಇದೆ, ಕೆಳಗಡೆ ಎಲ್ಲ ಬಿದ್ದಿದೆ. ಹಾಗೆ ನೋಡಿ ಇಷ್ಟು ದೊಡ್ಡ ಮರ, ಇದರ ಮೇಲೆ ನಾನು ಕೂತ್ಕೊಂಡಿದ್ದೆ ನೋಡಿ. ಬನ್ನಿ ಇಲ್ಲಿ ಒಂದು ರೌಂಡ್ ಹೋಗ್ತಾ ಮಾತಾಡುವ. ಇನ್ನೆಲ್ಲ ತುಂಬ ಹಣ್ಣಿತ್ತಾಯ್ತಾ, ಇವತ್ತೆಲ್ಲ ನೋಡ್ಬೋದು. ನಾನು ಇಲ್ಲೆಲ್ಲ ಅದನ್ನೆಲ್ಲ ಫ್ರೈ ಮಾಡಿ ಅಂತ ಸುಟ್ಟು ತಿಂದದ್ದು ನೋಡಿ. ಮರದಿಂದ ಇಳಿದು ಬಂದಾಗ ಒಬ್ಬರು ಮಾತಾಡಲಿಕ್ಕೆ ಸಿಕ್ಕಿದ್ರು, ಹಾಗೆ ಸ್ವಲ್ಪ ಟೈಮ್ ಹೋಯಿತು. ಈಗ 6 ಗಂಟೆ ಜಾಸ್ತಿ ಆಯಿತು. ಸ್ವಲ್ಪ ಕಾಡಲ್ಲಿ ಅಡ್ಡಾಡ್ತೇನೆ, ಇನ್ನು ನಾಳೆ ಮಾಡ್ತೀನಿ. ಇಲ್ಲಿ ನಿಮಗೆ ನೋಡ್ಬೋದು, ಇದರ ಪರಿಚಯ ಎಲ್ರಿಗೆ ಸಹ ಇರ್ಬೋದು. ಇಲ್ಲಿ ನೋಡಿ, ಇದು ಯಾವ ಎಲೆ ಅಂತ ಗೊತ್ತುಂಟು ನಿಮಗೆ? ಎಲ್ರಿಗೂ ಗೊತ್ತಿರುವಂಥದ್ದೇ. ಇದು ಪಲಾವ್ ಎಲೆ, ಬಿರಿಯಾನಿ ಎಲೆ ಎಲ್ಲ, ಬಿರಿಯಾನಿಗೆ ಪಲಾವಿಗೆಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ಇದು ಸಿಟಿಯಲ್ಲೆಲ್ಲ ಇದಕ್ಕೆ ಒಂದು 20 ಎಲೆಗೆ ನಿಮಗೆ 20 ರೂಪಾಯಿ ಆ ಥರ ಎಲ್ಲ ತೆಗಿತಾರೆ. 20-25 ಎಲೆ ಇರ್ಬೋದು ನೋಡಿ. ತುಂಬ ಪರಿಮಳ. ಇದರ ಎಂತ ಹೇಳ್ತಾರೆ, ತೊಗಟೆ ಸಹ
ನಾವು ಗರಂ ಮಸಾಲೆಯಲ್ಲೆಲ್ಲ ಯೂಸ್ ಮಾಡುವಂಥದ್ದು. ಹಾಗೆ ಯಾರಿಗಾದರೂ ಬೇಕಿದ್ದರೆ ಹೇಳಿ, ನಾನಿಲ್ಲಿ ಫ್ರೀಯಾಗಿ ನಿಮಗೆ ಕಳಿಸಿಕೊಡ್ತೇನೆ. ಹಾಗೆ ಇನ್ನು ಮುಂದೆ ಹೋಗ್ಬೋದಿತ್ತು ಕಾಡಲ್ಲಿ, ಆದರೆ ನಾಳೆ ನೋಡುವ ಆಯಿತಾ. ಯಾಕೆಂದರೆ ಈಗ ತುಂಬ ಕತ್ತಲೆ ಆಯ್ತಲ್ವ. ಇನ್ನು ತುಂಬ ಗಿಡದ ಪರಿಚಯ ನಾನು ಮಾಡ್ತೀನಿ. ವಿಡಿಯೋ ಜಾಸ್ತಿ ಮಾಡ್ತಾ ಇಲ್ಲ, ಯಾಕೆಂದರೆ ಅಲ್ಲ ವ್ಯೂಸ್ ಬಿಡಿ, ವ್ಯೂಸ್ ನಮ್ಮಂಥವರಿಗೆಲ್ಲ ವ್ಯೂಸ್ ಜಾಸ್ತಿ ಹೋಗೋದಿಲ್ಲ. ಆದರೆ ಸಹ ಸ್ವಲ್ಪ ಜನರಾದರೂ ತುಂಬ ನೆನಪಿಟ್ಕೊಂಡಿದ್ದೀರಾ. ಇನ್ನೂ ಸಹ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ಲೈವ್ ಮಾಡ್ತಾ ಇಲ್ಲ ಅಂತೆಲ್ಲ ಕೇಳ್ತೀರಾ. ಅಂಥವ್ರಿಗಾದರೂ ನಾವು ವಿಡಿಯೋ ಯಾವಾಗಲಾದರೂ ಮಾಡ್ತಾ ಇರ್ತೀನಿ. ಇನ್ನು ನಾಳೆ ವಿಡಿಯೋ ಮಾಡ್ತೀನಿ ಆಯಿತಾ. ಹಾಗೆ ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದವರು ಎಲ್ಲರೂ ಸಹ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.